ರಾಜ ರಘುವಂಶಿ ಒಂದು ಕೊಲೆಯ ಪ್ರಕರಣ ಇಡೀ ದೇಶವನ್ನ ಒಮ್ಮೆಗೆ ಕಲಕಿ ಹಾಕಿತ್ತು. ಅಂಥದ್ದೇ ಒಂದು ಕೊಲೆಯ ಪ್ರಕರಣ ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಹನಿಮೂನ್ ಮರ್ಡರ್ 2.0 ಅಂತಲೇ ಬಹುಪಾಲು ಕಡೆ ಚರ್ಚೆ ಆಗ್ತಿರುವಂತಹ ವಿಚಾರ. ಒಂದು ಜೆನ್ಜಿ ಮನಸ್ಥಿತಿ, ಜೆನ್ಜಿಯ ಕ್ರೌರ್ಯ ಹೇಗಿರುತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಈ ಪ್ರಕರಣ. ನೋಡಿ, 3 ತಿಂಗಳು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿದ್ ಹೇಗಿರುತ್ತೆ ಪ್ಲಾನ್? ಆ ಜಾಗ ಹೇಗಿರ್ಬೇಕು ಅಂದ್ರೆ ಅಲ್ಲಿ CCTV ಇರಬಾರ್ದು, ಅಲ್ಲಿ ಜಾಸ್ತಿ ಜನ ಓಡಾಡಬಾರ್ದು. ಅಂತ ಜಾಗಕ್ಕೆ ಗಂಡನನ್ನ ಕರ್ಕೊಂಡ್ಬರ್ಬೇಕು, ನೀನು ಕರ್ಕೊಂಡ್ಬರ್ಬೇಕು ಹೀಗಂತ ಹೇಳಿದ ಕೂಡಲೇ ಹೆಂಡತಿ ಒಪ್ಕೋತಾಳೆ, ಕರ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ಏನಾಗುತ್ತೆ, ಒಂದು ಸಿನಿಮಾ ರೀತಿಯಲ್ಲಿ ಆ ಇಡೀ ನರೇಶನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಹೆಂಡತಿ ಹೇಳುವಂಥದ್ದು, ಜೊತೆಲಿ ಒಂದು ಫೋನ್, ಅದು ಯಾರೋ ಕಿತ್ಕೊಂಡೋದ್ರು ಅಂತ ಹೇಳಿದಂತಹ ಫೋನ್, ಆ ಫೋನ್ ನಲ್ಲಿ ಇದ್ದಂತಹ ಸಿಮ್, ರಿಕವರಿ ಮಾಡಿದ್ಮೇಲೆ ಗೊತ್ತಾದಂತಹ ಮೆಸೇಜ್ ಮತ್ತೆ ಫೋನ್ ಕಾಲ್ಗಳು, ಇಡೀ ಕೊಲೆಯ ರೂವಾರಿ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಇದು ರಾಜಸ್ಥಾನದ ಶ್ರೀ ಗಂಗಾನಗರದ ಒಂದು ಕೇಸ್. ಇದೇ ಜನವರಿ 30ನೇ ತಾರೀಕು ರಾತ್ರಿ 9:30 ಹೊತ್ತಿಗೆ. ಇಲ್ಲಿ ಇಬ್ಬರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್. ಒಂದು ಅಂಜಲಿ 23 ವರ್ಷ. ಆಕೆಯದ್ದು ಶಾದೂಲ್ ಶಹರ್ ಅಂತ ರಾಜಸ್ಥಾನನೇ, ಅಲ್ಲಿಂದ 225 ಕಿಲೋಮೀಟರ್ ದೂರ. ಈಕೆಯ ಪತಿ ಅಕ್ಟೋಬರ್ 30, 2025 ಇವರಿಬ್ಬರದು ಮದ್ವೆ ಆಗುತ್ತೆ. ಅದ್ದೂರಿಯಾಗಿ ಮದ್ವೆ ಮಾಡಿಕೊಟ್ಟಿರ್ತಾರೆ. ಮದ್ವೆಗೂ ಮುಂಚೆ ಏನಿತ್ತು ಅನ್ನೋದನ್ನ ಈ ಹುಡುಗ ಏನಿದ್ದಾನೆ ಆಶೀಶ್ 27 ವರ್ಷ, ಶಿಕ್ಷಕನಾಗಿದ್ದ, MSc ಪದವೀಧರ. ಈತನ ಜೊತೆಲಿ ಅಂಜು ಮದ್ವೆ ಆಗಿರುತ್ತೆ. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ಈಗ ಈ ಒಂದು ಕೊಲೆಯ ಪ್ರಕರಣದ ಮೂಲಕ ಏನೇನಾಯ್ತು ಕಳೆದ 3 ತಿಂಗಳಲ್ಲಿ ಅನ್ನುವಂಥದ್ದನ್ನ ಪೊಲೀಸರು ತನಿಖೆಯ ಮೂಲಕ ಹೊರ ತೆಗೆದಿರುವಂಥದ್ದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಕ್ಯಾರೆಕ್ಟರ್ ಹೆಸರು ಸಂಜಯ್ ಅಲಿಯಾಸ್ ಸಂಜು, 25 ವರ್ಷ. ನೋಡಿ, 23 ವರ್ಷ, 27 ವರ್ಷ, 25 ವರ್ಷ. ಹುಡುಗಿದು 23 ವರ್ಷ, ಆಕೆಯ ಗಂಡನದ್ದು 27 ವರ್ಷ, ಮತ್ತೆ ಇನ್ನೊಬ್ಬ ಸಂಜು ಅವಂದು 25 ವರ್ಷ. ಎಲ್ಲರೂ ಜೆನ್ಜಿನೇ. ಮದ್ವೆ ಆಗತ್ತೆ. ಮದ್ವೆ ಆದ್ಮೇಲೆ ಯೂಶಲಿ ಗಂಡನ ಮನೆಗೆ ಹೋಗ್ತಾಳೆ ಅಂಜು. ಅಲ್ಲಿ ಹೇಳ್ತಾಳೆ, ನನಗೆ ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟ ಆಗಬಹುದು, ಸ್ವಲ್ಪ ದಿನ ಪರವಾಗಿಲ್ಲ, ಓದ್ಕೊಂಡಿದ್ದಾನೆ, ಮತ್ತೆ ಶಿಕ್ಷಕ ಕೂಡ, ಸಹಿಸ್ಕೋತಾನೆ. ಆಮೇಲೆ ನಿಧಾನವಾಗಿ ನಾನು ಓದ್ಬೇಕು ಅನ್ಕೊಂತಿದ್ದೀನಿ, ತುಂಬಾ ಒಳ್ಳೇದು, ಓದು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವಳು ಇನ್ನೊಂದು ಕಂಡೀಷನ್ ಆಗ್ತಾಳೆ, ನಾನು ನಮ್ಮೂರಲ್ಲೇ ಓದ್ಬೇಕು ಅನ್ಕೊಂಡಿದ್ದೀನಿ, ಅಪ್ ಅಂಡ್ ಡೌನ್ ಮಾಡ್ಲಾ, ಬೇಡ, ಅಷ್ಟು ದೂರ 225 ಕಿಲೋಮೀಟರ್ ಆಗತ್ತೆ, ಇಲ್ಲೇ ಓದು, ಇಲ್ಲೇ ಎಲ್ಲಾದ್ರೂ ಸೇರಿಸ್ತೀನಿ, ನಾನು ಹೋಗ್ತಿರೋ ಸ್ಕೂಲಲ್ಲೇ ಸೇರಿಸ್ತೀನಿ, ಕಾಲೇಜಲ್ಲೇ ಸೇರಿಸ್ತೀನಿ ಅಂತ ಹೇಳ್ತಾನೆ. ಅದನ್ನ ಆಕೆ ಒಪ್ಪೋದಿಲ್ಲ. ಬದಲಾಗಿ ಒಂದಷ್ಟು ತಿಂಗಳ ಕಾಲ ಅಮ್ಮನ ಮನೆಯಲ್ಲೇ ಇದ್ದು ಓದ್ಲಾ, ಅದಕ್ಕೂ ಕೂಡ ಒಪ್ಪೋದಿಲ್ಲ. ಈಗಷ್ಟೇ ಮದ್ವೆ ಆಗಿ ಬಂದಿದ್ಯಾ, ಇಂಥ ಟೈಮಲ್ಲಿ ನೀನು ಹೋದ್ರೆ ನಾನು ಮನೆಯಲ್ಲಿ ಅವ್ರಿಗೆ ಹೇಳಲಿಕ್ಕಾಗಲ್ಲ, ಅಪ್ಪ ಅಮ್ಮನಿಗೆ, ಹೋಗೋದು ಒಳ್ಳೇದಲ್ಲ ಅಂತ. ಇದೆಲ್ಲವೂ ಕೂಡ ಪ್ರತಿದಿನ ಗಂಡ ಕೆಲ್ಸಕ್ಕೆ ಹೋದ್ಮೇಲೆ ಮತ್ತೊಬ್ಬರಿಗೆ ಫೋನ್ ಮಾಡಿ ಹೇಳ್ತಾನೆ ಇರ್ತಾಳೆ, ಗಂಟೆಗಟ್ಟಲೆ ಮಾತಾಡ್ತಿರ್ತಾಳೆ. ಆ ಹುಡುಗಾನೆ ಸಂಜು ಅಲಿಯಾಸ್ ಸಂಜಯ್. ಸಂಜು ಮತ್ತು ಇದೇ ಅಂಜು ಇಬ್ರೂ ಕೂಡ ಸತತ 7 ವರ್ಷಗಳಿಂದ ಪ್ರೇಮಿಸ್ತಿರ್ತಾರೆ. 7 ವರ್ಷದ ಪ್ರೇಮ ಅವ್ರ ಮನೆಗೂ ಗೊತ್ತಿರುತ್ತೆ, ಅಂಜಲಿ ಮನೆಗೂ ಗೊತ್ತಿರುತ್ತೆ. ಆದ್ರೆ ಅಂಜಲಿ ಇಷ್ಟಪಟ್ಟಂತಹ ಹುಡುಗ ಬೇಕಾರಿದ್ದ, ಅವನ್ ಪೋಕಿರಿ ಇದ್ದ, ಪುಂಡ ಇದ್ದ. ಅವನಿಗೆ ಮಾಡ್ಕೊಟ್ರೆ ಅವಳು ಉದ್ಧಾರ ಆಗೋದಿಲ್ಲ. ಒಳ್ಳೆ ಕಡೆ ಎಲ್ಲಾದ್ರೂ ನೋಡಿ ಮದ್ವೆ ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಿರ್ತಾರೆ ಮನೆಯವರು. ಆದ್ರೂ ಅಂಜು ಆರಂಭದಲ್ಲಿ ಒಪ್ಪಿರೋದಿಲ್ಲ. ಕೊನೆಗೆ ಆಯ್ತು, ಮದ್ವೆ ಆಗ್ತೀನಿ ಮಾಡಿ ಅಂತ ಹೇಳಿದ್ಮೇಲೆ ಈ ಆಶೀಶ್ನನ್ನ ತಂದು ಮದ್ವೆ ಮಾಡ್ಕೊಟ್ಟಿರ್ತಾರೆ. ಶ್ರೀಗಂಗಾನಗರಕ್ಕೆ ಕೊಟ್ಟಿರ್ತಾರೆ. ಶಾದೂಲಿಂದ ಶ್ರೀಗಂಗಾನಗರಕ್ಕೆ ಕೊಟ್ಟಿರ್ತಾರೆ. ಮದ್ವೆ ಆಗಿರತ್ತೆ. ಆದ್ರೂ ಕೂಡ ಇವರಿಬ್ಬರ ಒಡನಾಟ ನಿಂತಿರೋದಿಲ್ಲ. ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ. ಹಿಂಗೆಲ್ಲ ನಂಗೆ ಸಮಸ್ಯೆ ಆಗ್ತಿದೆ, ನಾನ್ ಬಂದ್ಬಿಡ್ತೀನಿ, ನೀನ್ ನಂಗೆ ಬಂದ್ರೆ ತೊಂದರೆ ಆಗಬಹುದು, ನಿಮ್ ಮನೇಲೂ ಒಪ್ಪೋದಿಲ್ಲ, ಅದಕ್ಕೊಂದು ಪ್ಲಾನ್ ಮಾಡೋಣ ಅಂತ 3 ತಿಂಗಳ ಕಾಲ ಸತಾಯಿಸಿರ್ತಾರೆ.
3 ತಿಂಗಳಲ್ಲಿ ಅವರಿಬ್ರು ಕೂಡ ಗಂಡ ಹೆಂಡತಿಯಾಗಿ ಇರೋದೇ ಇಲ್ಲ, ಸ್ನೇಹಿತರ ರೀತಿಯಲ್ಲೇ ಇರ್ತಾರೆ. ಇದಕ್ಕಿಂತಲೂ ಮುಖ್ಯ ಏನಂದ್ರೆ ಇಲ್ಲಿ ಸಂಜು ಆಗಾಗ್ಗೆ ಹೋಗಿ ಅಲ್ಲಿಗೆ ಅವರನ್ನ ಮೀಟ್ ಮಾಡಿ ಬರ್ತಿದ್ದ. ಯಾರನ್ನ? ಹುಡುಗಿಯನ್ನ, ಅಂಜುನ. ಒಂದು ದಿನ, ಅದು 30ನೇ ತಾರೀಕು ಡೇಟ್ ಫಿಕ್ಸ್ ಆಗುತ್ತೆ, ಇಂಥ ದಿನ ನಾನು ನನ್ನ ಸ್ನೇಹಿತರ ಜೊತೆಲಿ ಬರ್ತೀನಿ, ಇನ್ನೂ ಇಬ್ರು ಬರ್ತಾರೆ, ನೀನು ಆಶೀಶ್ ನನ್ನ ಕರ್ಕೊಂಡು ಹೊಲದ ಕಡೆ ಬಾ, ಅಲ್ಲಿ CCTV ಇರೋದಿಲ್ಲ, ಜನ ಯಾರು ಇರೋದಿಲ್ಲ, ಸಾಧ್ಯ ಆದ್ರೆ 9:30 ನಂತರ ಬನ್ನಿ, ನಾವೊಂದು ಪ್ಲಾನ್ ಮಾಡೋಣ. ಪ್ಲಾನ್ ಏನು? ಎಲ್ರೂ ರೆಡಿ ಇರ್ತಾರೆ, ಇವ್ರ ಜೊತೆಲಿ ಇನ್ನಿಬ್ರು ಬಂದಿರ್ತಾರೆ, ಇವನ್ ಸ್ನೇಹಿತರೆ. ಒಬ್ಬ ಸಿದ್ಧಾರ್ಥ್ ಅಂತ, ಮತ್ತೊಬ್ಬ ರೋಟ್ಲಿ ಅಂತ, ಇಬ್ರು ಕೂಡ ರೋಹಿತ್ ಅವರ ಹೊಲದ ಪೊದೆ ಹತ್ರನೇ ಕೂತಿರ್ತಾರೆ. ಊಟ ಮಾಡಿದ್ಮೇಲೆ ನನಗೆ ಯಾಕೋ ಮನ್ಸು ಸರಿ ಇಲ್ಲ, ಬನ್ನಿ ವಾಕಿಂಗ್ ಹೋಗ್ಬರೋಣ ಅಂತ ಕರ್ಕೊ ಬರ್ತಾರೆ. ವಾಕಿಂಗ್ ಅಂತ ಬಂದಾಗ ಇವಳಿಗೆಲ್ಲ ಗೊತ್ತಿರುತ್ತೆ ಏನಾಗತ್ತೆ ಅನ್ನೋದು ಕ್ಲೀನಾಗಿ ಗೊತ್ತಿರುತ್ತೆ. ಪೊದೆಯಲ್ಲಿದ್ದಂತಹ ರೋಹಿತ್ ಮತ್ತು ಸಿದ್ಧಾರ್ಥ್ ಇಬ್ರೂ ಕೂಡ ಹಿಂದಿನಿಂದ ಬಂದು ಅವನ ತಲೆಗೆ ಮೊದಲಿಗೆ ಕೋಲಲ್ಲಿ ಹೊಡಿತಾರೆ. ಅವರು ಹೊಡೆದ ಏಟಿಗೆ ಎಷ್ಟು ಪ್ರೆಷರ್ ಇತ್ತು, ತಕ್ಷಣ ನೆಲಕ್ಕೊಳ್ತಾನೆ. ಉಳಿದ ಕೂಡಲೇ ಅವನ ಕುತ್ತಿಗೆಗೆ ಮಫ್ಲರ್ ಹಾಕಿ ಬಿಗಿದು ಕೊಲೆ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದು ಡ್ರಾಮಾ ಶುರುವಾಗುತ್ತೆ. ಇವಳು ತನ್ನ ಮೈ ಮೇಲೆ ಇದ್ದಂತಹ ಒಡವೆ ಎಲ್ಲ ತೆಗೆದು ಫೋನ್ ಸಮೇತ ಅವರು ಕೊಟ್ಬಿಟ್ಟು ಹೊರಟೋಗ್ತಾರೆ. ಅವ್ರು ಓಡೋಗ್ತಾರೆ, ಇವಳು ಅಲ್ಲೇ ಮಲಗಿರ್ತಾಳೆ. ಏನು, ಯಾರೋ ಬಂದು ಆಕ್ಸಿಡೆಂಟ್ ಮಾಡಿದ್ರು, ಅವ್ರು ಬಿದ್ರು, ನನ್ನ ಹತ್ರ ಇದ್ದಿದ್ದೆಲ್ಲ ದೋಚ್ಕೊಂಡು ಹೋದ್ರು ಅನ್ನುವಂತಹ ಕಥೆಯನ್ನ ಕಟ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಪ್ಲಾನಿಂಗು ಅದೇ ಇರುತ್ತೆ. ಮನೇಲಿ ಹೋಗ್ತಾಳೆ, ಹೇಳ್ತಾಳೆ ಹಿಂಗಿಂಗ್ ಆಗೋಯ್ತು. ಓಕೆ, ಅವರು 1 ದಿನ ಆದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬಂದ ಮೇಲೆ ನಿಧಾನವಾಗಿ ಒಂದೊಂದು ವಿಚಾರ ಹೊರಗೆ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಅನುಮಾನ ಬರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಯಾರೋ ದರೋಡೆಗೆ ಬಂದಿದ್ದಾರೆ ಅನ್ನೋದಾದ್ರೆ ಹೊಡೆದು ಕಿತ್ಕೊಂಡು ಹೋಗ್ತಾರೆ. ಆಯ್ತು, ಕೊಲೆ ಮಾಡ್ತಾರೆ ಅನ್ನೋದಾದ್ರೆ ಇನ್ನೊಂದು ಸಾಕ್ಷಿನ ಯಾಕೆ ಬಿಟ್ರು? ಬರೀ ಆಶೀಶ್ನೇ ಮಾತ್ರ ಕೊಲೆ ಯಾಕೆ ಮಾಡಿದ್ರು? ಅಂಜುನೇ ಯಾಕೆ ಸುಮ್ಮನೆ ಬಿಟ್ರು? ಅಂಜುಗೆ ಒಂದು ಸಣ್ಣ ಗಾಯ ಕೂಡ ಆಗಿರೋದಿಲ್ಲ. ಅವಳು ಹೇಳ್ತಾಳೆ, ಇಲ್ಲ ನನ್ನೆಲ್ಲ ಒಡವೆಗಳನ್ನು ಕೊಟ್ಬಿಟ್ಟೆ, ಅದಕ್ಕೆ ನನ್ಗೇನು ಮಾಡ್ಲಿಲ್ಲ ಅಂತ. ಇನ್ನೂ ಒಂದು ಅನುಮಾನ ಬರುತ್ತೆ, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಯಾಕಂದ್ರೆ ತಲೆಯಲ್ಲಿ ಪೆಟ್ಟು ಬಿಟ್ರೆ ಕುತ್ತಿಗೆ ಭಾಗದಲ್ಲಿ ಒಂದಷ್ಟು ಮಾರ್ಕ್ ಇರುತ್ತೆ. ಇದೇನೋ ಬೇರೆ ಇರ್ಬೇಕಲ್ಲ ಅಂತ ಪೊಲೀಸರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತರಿಸ್ಕೊಂಡು ನೋಡಿದ್ಮೇಲೆ ಗೊತ್ತಾಗುತ್ತೆ, ಇಲ್ಲ, ಮಫ್ಲರ್ ಇಂದ ಬಿಗಿದು ಉಸಿರುಗಟ್ಟಿಸಿ ಆತನನ್ನ ಕೊನೆಗೆ ಕೊಲ್ತಾರೆ, ಮೊದಲು ಹೊಡೆದಿದ್ದಾರೆ. ಅದಾದ್ಮೇಲೆ ಫೋನ್ ಏನಾಯ್ತು, ಆಕೆ ಮೇಲೆ ಅನುಮಾನ ಬರುತ್ತೆ. ಇಲ್ಲ, ಫೋನ್ ಕಿತ್ಕೊಂಡು ಹೋದ್ರು. ಆ ಫೋನ್ ಏನ್ ನಂಬರ್ ಇತ್ತು, ಆ ನಂಬರ್ ಡೂಪ್ಲಿಕೇಟ್ ನಂಬರ್ ತಗೊಂಡು ಕಾಲ್ ಹಿಸ್ಟ್ರಿ ತೆಗಿತಾರೆ, ಏನೆಲ್ಲ ಮೆಸೇಜ್ಗಳು ಹೋಗಿದೆ ಅನ್ನೋದನ್ನು ತೆಗಿತಾರೆ. ಪದೇ ಪದೇ ಒಂದು ನಂಬರ್ಗೆ, ಅದು ಕೂಡ ಶಾರ್ದೂಲ್ ಶಹರದ ಫೋನ್ ಆ ಭಾಗದ ಒಬ್ಬ ವ್ಯಕ್ತಿಗೆ ಪದೇ ಪದೇ ಮಾಡಿರುವಂತದ್ದು ಮಾಹಿತಿ ಸಿಗುತ್ತೆ, ಮೆಸೇಜು ಕೂಡ ಸಿಗುತ್ತೆ. ಅದಾದ್ಮೇಲೆ ಪೊಲೀಸರು ನೇರವಾಗಿ ಅಂಜು ಮನೆಗೆ ಬರ್ತಾರೆ, ಮನೇಲಿ ವಿಚಾರಿಸ್ತಾರೆ, ಇಲ್ಲಿ ಯಾರಾದ್ರೂ ಗೊತ್ತಿದಾರಾ, ಇವ್ರ ಜೊತೆಲಿ ಏನಾದ್ರೂ ಸ್ನೇಹ ಒಡನಾಟ ಇತ್ತ ಅಂತ. ಆಗ ಅವ್ರು ಹೇಳ್ತಾರೆ, ಹೌದು, ಇಲ್ಲಿ ಸಂಜು ಅಂತ ಒಬ್ಬ ಹುಡುಗ ಇದ್ದ, ಅವನು ಒಬ್ಬ ಪುಂಡ, ಅವನ ಜೊತೆ ಲವ್ ಇತ್ತು, ಆದ್ರೂ ಕೂಡ ನಾವು ನಮ್ಮ ಮಗಳ ಮನವೊಲಿಸಿ ಮದ್ವೆ ಮಾಡಿದ್ವಿ ಅಂತ. ಆಗ ಅವನನ್ನ ಎತ್ಕೊಂಡ್ಬಂದು ವಿಚಾರಣೆ ಮಾಡ್ತಾರೆ. ಆಗ ಬಾಯ್ ಬಿಡ್ತಾನೆ, ಹೌದು, ನಾನು, ರೋಹಿತ್ ಮತ್ತೆ ಸಿದ್ಧಾರ್ಥ್ ಮತ್ತು ಅವಳು 4 ಜನ ಪ್ಲಾನ್ ಮಾಡ್ಕೊಂಡೆ ಇದ್ ಮಾಡಿದ್ವಿ, ಹೊಡೆದಿದ್ದು ನಾವೇನೆ. ಈ ಇಡೀ ಪ್ರಕರಣದಲ್ಲಿ ಕೊನೆ ಪಕ್ಷ ಆ ಹುಡುಗಿ ಏನಾದ್ರೂ ಮಾಡ್ಕೊಂಡೆ, ಅವ್ರೇನೋ ಇಷ್ಟಪಟ್ಟಿದ್ದಾರೆ, ಅವ್ರು ಉಪ್ಪು ತಿಂತಾರೋ, ಸೊಪ್ಪು ತಿಂತಾರೋ, ಬಿರಿಯಾನಿ ತಿಂತಾರೋ, ಮೃಷ್ಟಾನ್ನ ತಿಂತಾರೋ, ಮೊಸರನ್ನ ತಿಂತಾರೋ, ಅವರಿಗೆ ಮದುವೆ ಮಾಡಿ ಕೊಡಬಹುದಿತ್ತು. ಆದ್ರೆ ಹೆತ್ತವರಿಗೆ ಒಂದು ಆಸೆ ಇರುತ್ತೆ, ಒಳ್ಳೆ ಕಡೆ ಕೊಡ್ಬೇಕು, ಅವಳು ಚೆನ್ನಾಗಿರ್ಬೇಕು ಅಂತ. ಆದ್ರೆ ಅವರೇ ಇಷ್ಟಪಟ್ಟು ಏನೋ ಮಾಡ್ಕೋತಿದ್ದಾರೆ ಅಂದಾಗ ಅವ್ರು ಏನಾದ್ರೂ ಮಾಡ್ಕೊಂಡ್ಲಿ, ಯಾಕಂದ್ರೆ ಅವ್ರು ಇನ್ನೂ ಸಣ್ಣವರಲ್ಲ, ಮೇಜರ್ ಇದ್ರು. ಆ ಒಂದು ಅವಕಾಶವನ್ನ ಕೊಡಬಹುದಿತ್ತು. ವಿನಾಕಾರಣ ಇಲ್ಲಿ ಆಶೀಶ್ ಅನ್ನುವಂತಹ 225 ಕಿಲೋಮೀಟರ್ ದೂರದ ಒಬ್ಬ ಹುಡುಗನನ್ನ ನೋಡಿ ಕರ್ಕೊಂಬಂದು ಅವನನ್ನ ಇಲ್ಲಿ ಬಲಿಕ ಬಕ್ರ ಮಾಡಿ ಮುಗಿಸಿದ್ದು ಆ ಹುಡುಗಿಯ ಫ್ಯಾಮಿಲಿ. ಆ ಹುಡುಗಿ ಆಸೆ ಏನಿತ್ತು, ಕೊನೆ ಪಕ್ಷ ಅಲ್ಲಾದ್ರೂ 3 ತಿಂಗಳಲ್ಲಿ ಅವನು ಆಕೆಯಲ್ಲಿ ಒಬ್ಬ ಒಳ್ಳೆ ಸ್ನೇಹಿತೆಯನ್ನಷ್ಟೇ ನೋಡಿದ್ನೇ ವಿನಃ ಹೆಂಡತಿಯನ್ನ ನೋಡಿರ್ಲಿಲ್ಲ. ಯಾಕಂದ್ರೆ ಆ ತರದ ಸಹಕಾರ ಕೂಡ ಆ ಕಡೆಯಿಂದ ಸಿಕ್ಕಿರ್ಲಿಲ್ಲ. ಒಂದು ಜೆನ್ಜಿಯ ಮನಸ್ಥಿತಿ ಇನ್ನು ಎಷ್ಟು ಸಂಕೀರ್ಣವಾಗ್ತಾ ಹೋಗುತ್ತೆ. ಹೋರಾಟದ ವಿಚಾರ ಬಂದಾಗ ಅವರ
ಉಚ್ಛ್ರಾಯ ಸ್ಥಿತಿ ಹೇಗಿರುತ್ತೆ, ಈ ತರದ ಕ್ರೈಮ್ನ ವಿಚಾರ ಬಂದಾಗ್ಲೂ ಕೂಡ ಅವರ ಮನಸ್ಥಿತಿ, ವೇಗವಾಗಿ ಓಡುವಂತಹ ಅವರ ಚಿಂತನ ಲಹರಿಗಳು, ಒಂದು ವೇಳೆ ಆ ಹುಡುಗಿ ಹೇಳಿದ್ದನ್ನೇ ಒಪ್ಕೊಂಡು ಸರಿ ನಾವು ಈಗ್ಲೇ ಹೆಣನ ಸುಟ್ಬಿಡೋಣ, ಮಣ್ಣು ಮಾಡ್ಬಿಡೋಣ ಅಂತ ಮಣ್ಣು ಮಾಡಿ ಈ ಕಂಪ್ಲೇಂಟು ಕೊಡದೆ ಹೋಗಿದ್ದಿದ್ರೆ ಕೊನೆ ಪಕ್ಷ ಪೊಲೀಸರು ಆ ಹೆಣ್ಮಗಳು ಪಾಪ ಗಂಡನ್ ಕಳ್ಕೊಂಡಿದ್ದಾಳೆ, ಯಾಕಪ್ಪ ಆಕೆನ ಸುಮ್ಮನೆ ವಿನಾಕಾರಣ ನೋಯಿಸ್ಬೇಕು ಅಂತ ವಿಚಾರಣೆ ಮಾಡದೆ ಬೇರೆ ದಿಕ್ಕಿನಿಂದ ಈ ಪ್ರಕರಣದ ತನಿಖೆಯನ್ನ ಆರಂಭಿಸಿದಿದ್ರೆ ಈ ಕೇಸೇ ಗೊತ್ತಾಗ್ತಿರ್ಲಿಲ್ಲ, ಅಲ್ಲಿಗೆ ಮುಚ್ಚೋಗ್ತಿತ್ತು. ಆದ್ರೆ ಈಗ ಇಡೀ ಈ ರಾಜ ರಘುವಂಶಿ ಕೇಸ್ಗೂ ಈ ಕೇಸ್ಗೂ ಒಂದಷ್ಟು ವ್ಯತ್ಯಾಸ ಇದಾವೆ, ಆದ್ರೆ ಸಾಮ್ಯತೆ ಜಾಸ್ತಿ ಇದೆ. ಒಂದು, ಆ ಹುಡುಗಿ ಈಗ FIR ಆಗಿದೆ, 2 ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ, ಆ ಹುಡುಗರಿಗೆ 5 ದಿನ ನ್ಯಾಯಾಂಗ ಬಂಧನ ಇರುವಂತದ್ದು, ಮಾಡಿದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಆದ್ರೆ ಇಲ್ಲಿ ಅವರ ಮನೆಯವರು ಕೂಡ, ಹುಡುಗಿಯ ಮನೆಯವರು ಕೂಡ ಎಲ್ಲೋ ಒಂದು ಕಡೆ ಏನಾದ್ರೂ ಆಗ್ಲಿ ಅವನಿಗೆ ಕೊಡೋಣ ಅಂತ ಕೊಟ್ಬಿಟ್ಟಿದ್ದಿದ್ರೆ ಈ ದೂರದ ಊರಿನ ಹುಡುಗನೊಬ್ಬ ಅಳಿಯನಾಗಿ ಬಂದು ಈ ರೀತಿ ಸಾಯ್ತಾ ಇರ್ಲಿಲ್ವೇನೋ.